ನಮಸ್ಕಾರ ಸ್ನೇಹಿತರೆ. RRB ಗ್ರೂಪ್ ಡಿ ಮತ್ತು GPSTR ವಿಜ್ಞಾನ ಮೇಲಿನ ಪ್ರಶ್ನೆ ಮತ್ತು ಉತ್ತರಗಳು ಸ್ನೇಹಿತರೆ. ಇವು ಹಿಂದಿನ ವರ್ಷದ 2022ರಲ್ಲಿ RRB ಗ್ರೂಪ್ ಡಿನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ. ಇದನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಪ್ರಶ್ನೆಗಳನ್ನು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಎಂಬ 10ನೇ ತರಗತಿಯ ವಿಜ್ಞಾನ ಪಾಠದಿಂದ ತಗೊಂಡಿದ್ದಾರೆ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಸ್ನೇಹಿತರೆ, 5D ಅಂದರೆ ಡಯಾಪ್ಟರ್ ಸಾಮರ್ಥ್ಯದ ಪಿನ ಮಸೂರವನ್ನು -3D ಅಂದರೆ -3 ಡಯಾಪ್ಟರ್ ಸಾಮರ್ಥ್ಯವಿರುವ ನಿಮ್ನ ಮಸೂರದೊಂದಿಗೆ ಸಂಯೋಜಿಸಲಾಗಿದೆ. ಈ ಸಂಯೋಜನೆಯ ಸಂಗಮ ದೂರವೆಷ್ಟು? ಅಂದರೆ ಮಸೂರದ ಸಾಮರ್ಥ್ಯವನ್ನು ಡಯಾಮೀಟರ್ನಲ್ಲಿ ಎಕ್ಸ್ಪ್ರೆಷನ್ ಮಾಡ್ತಾರೆ ಸ್ನೇಹಿತರೆ, ಅಳಿತಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ 50 ಸೆಂಟಿಮೀಟರ್, ಆಪ್ಷನ್ ಬಿ -50 ಸೆಂಟಿಮೀಟರ್, ಆಪ್ಷನ್ ಸಿ -0.5 ಸೆಂಟಿಮೀಟರ್, ಆಪ್ಷನ್ ಡಿ -0.5 ಸೆಂಟಿಮೀಟರ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಪಿ ಟೋಟಲ್ ಅಂದರೆ ಒಟ್ಟು ಸಾಮರ್ಥ್ಯ = ಮೊದಲನೇದು 5D P1 ಪ್ಲಸ್ P2 ಅಂತಂದರೆ -3D ಪವರ್ ಆಫ್ ಲೆನ್ಸ್. P1 ಪವರ್ ಆಫ್ ಲೆನ್ಸ್ P1 ಪ್ಲಸ್ ಪವರ್ ಆಫ್ ಲೆನ್ಸ್ P2. P1ನ ಸಾಮರ್ಥ್ಯ ಎಷ್ಟಿದೆ ಸ್ನೇಹಿತರೆ? +5D. ಅದೇ ರೀತಿ P2 ಇನ್ನೊಂದು ಏನಪ್ಪ, ನಿಮ್ನ ಮಸೂರದ್ದು ಸಾಮರ್ಥ್ಯ ಏನಪ್ಪ ಅಂತಂದರೆ -3D. ಇವೆರಡನ್ನೂ ಸೇರಿಸಿದರೆ ಸ್ನೇಹಿತರೆ 5D + 5D -3D ಇವೆರಡನ್ನೂ ಸೇರಿಸಿದಾಗ +2D ಬರುತ್ತದೆ ಸ್ನೇಹಿತರೆ. P ಟೋಟಲ್ ಏನಪ್ಪ, ಪವರ್ ಆಫ್ ಲೆನ್ಸ್ = 2D ಬರುತ್ತೆ. ಇದಕ್ಕೆ ಸಂಗಮ ದೂರ ಕಂಡುಹಿಡಿಬೇಕು ಅಂತಂದರೆ ಸ್ನೇಹಿತರೆ, ಸಂಗಮ ದೂರ ಸೂತ್ರ ಏನಪ್ಪ ಅಂತಂದರೆ F = 1/P. ಅಂದರೆ ಸಂಗಮ ದೂರ = 1/P ಅಂದರೆ ಮಸೂರದ ಸಾಮರ್ಥ್ಯ. ಇಲ್ಲಿ P ಏನಂತ ಬಂದಿದೆ? 2D ಬಂದಿದೆ. ನಾವು ಕಂಡುಹಿಡಬೇಕಾದೇನು? ಸಂಗಮ ದೂರ F = 1/2. ಅವಾಗ ಏನಾಗುತ್ತಪ್ಪ ಅಂದರೆ 1/2 1/2 ಡಿವೈಡ್ ಮಾಡಿದಾಗ 0.5 ಬರುತ್ತೆ ಸ್ನೇಹಿತರೆ. ಈ 0.5 ಮೀಟರಲ್ಲಿ ಯಾವಾಗಲೂ ಕೂಡ ಇರುತ್ತೆ ಸ್ನೇಹಿತರೆ ಮಸೂರದ ಸಾಮರ್ಥ್ಯ. ಇದನ್ನು ಸೆಂಟಿಮೀಟರ್ಗೆ ನಾವು ಬದಲಾವಣೆ ಮಾಡ್ಕೊಂಡಾಗ 50 ಸೆಂಟಿಮೀಟರ್ ಬರುತ್ತೆ, +50 ಸೆಂಟಿಮೀಟರ್ ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ +50 ಸೆಂಟಿಮೀಟರ್ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ಈಗ ಎರಡನೇ ಪ್ರಶ್ನೆ ಸ್ನೇಹಿತರೆ, ಒಂದು ನಿರ್ದಿಷ್ಟ ಗೋಳೀಯ ದರ್ಪಣದ ವಕ್ರತೆಯ ತ್ರಿಜ್ಯ -20 ಸೆಂಟಿಮೀಟರ್. ಕನ್ನಡಿಯ ಅಥವಾ ದರ್ಪಣ, ಕನ್ನಡಿ ಅಂತಲೂ ಕರೀತಾರೆ, ದರ್ಪಣ ಅಂತಲೂ ಕರೀತಾರೆ ಸ್ನೇಹಿತರೆ, ಎರಡೂ ಕೂಡ ಒಂದೇ. ದರ್ಪಣದ ಸಂಗಮ ದೂರ ಕಂಡುಹಿಡಿಯಿರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ 40 ಸೆಂಟಿಮೀಟರ್, ಆಪ್ಷನ್ ಬಿ 10 ಸೆಂಟಿಮೀಟರ್, ಆಪ್ಷನ್ ಸಿ 40 ಸೆಂಟಿಮೀಟರ್, ಆಪ್ಷನ್ ಡಿ -10 ಸೆಂಟಿಮೀಟರ್. ನೋಡೋಣ ಬನ್ನಿ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ. ಸಂಗಮ ದೂರ = R/2. ಅಂದರೆ ಸಂಗಮ ದೂರ ಎಷ್ಟಿರುತ್ತಪ್ಪ ಅಂತಂದರೆ ಗೋಳೀಯ ದರ್ಪಣದ ವಕ್ರತೆಯ ತ್ರಿಜ್ಯದ 2ರಷ್ಟು ಇರುತ್ತದೆ ಸ್ನೇಹಿತರೆ. ಹಾಗಾಗಿ ಸಂಗಮ ದೂರ R/2. ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ನಮಗೆ ಆಲ್ರೆಡಿ R ಕೊಟ್ಟಿದ್ದಾರೆ. R ಎಷ್ಟಪ್ಪ ಅಂತಂದರೆ -20 ಸೆಂಟಿಮೀಟರ್ /2. ಸಂಗಮ ದೂರ ಎಷ್ಟಾಗುತ್ತಪ್ಪ? 2ರಿಂದ 20 ಡಿವೈಡ್ ಮಾಡಿದಾಗ 2 × 2 2 20. ಇಲ್ಲಿ ಏನೈತೆ? ಐತೆ, ಮೈನಸ್ ಹಾಗೆ ಇಟ್ಕೋಬೇಕು ಸ್ನೇಹಿತರೆ, -10 ಸೆಂಟಿಮೀಟರ್. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಗುತ್ತದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಸ್ನೇಹಿತರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಧನ್ಯವಾದಗಳು. ಇವೆಲ್ಲವೂ ಕೂಡ RRB ಗ್ರೂಪ್ ಡಿಯ ಹಿಂದಿನ ವರ್ಷದ 2022ನೇ ಇಸವಿಯ ಪ್ರಶ್ನೆಗಳು ಮತ್ತು ಉತ್ತರಗಳು ಸ್ನೇಹಿತರೆ.